ಸ್ನೇಹಿತರೆ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಕಳೆದ 5 ದಶಕಗಳಲ್ಲಿ ನಮ್ಮ ದೇಶದ ಅಣುಶಕ್ತಿ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ನಡೆದ ವಿಜ್ಞಾನಿಗಳ ಸಂಶೋಧಕರ ನಿಗೂಢ ಹತ್ಯೆಗಳು, ಅನುಮಾನಾಸ್ಪದ ಸಾವುಗಳು ಹಾಗೂ ವಿಜ್ಞಾನಿಗಳ ವಿರುದ್ಧ ನಡೆದಿದ್ದ ಷಡ್ಯಂತ್ರಗಳ ಕುರಿತು ಒಂದಷ್ಟು ವಿವರಗಳನ್ನು ತಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಆರಂಭಿಕ ಪ್ರಯತ್ನಕ್ಕೆ ಅರಸಿ ಬೆಂಬಲಿಸಿ. ಸಾವಿರದ 1965ನೇ ಇಸವಿಯಲ್ಲಿ ಭಾರತದ ಅಣುಶಕ್ತಿ ಪಿತಾಮಹ ಹಾಗೂ ಅಣುಶಕ್ತಿ ಕೇಂದ್ರದ ಸ್ಥಾಪಕರು ಹಾಗೂ ಅದರ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾರವರು ಯುರೋಪಿನ ಜಿನಿವಾದಲ್ಲಿ ವಿಜ್ಞಾನಿಗಳ ಸಮ್ಮೇಳನವನ್ನು ಮುಗಿಸಿಕೊಂಡು ಭಾರತಕ್ಕೆ ಹಿಂತಿರುಗುವಾಗ ಅವರಿದ್ದ ಭಾರತದ ಬೋಯಿಂಗ್ ವಿಮಾನ ಫ್ರಾನ್ಸ್ನ ಆಲ್ಪ್ಸ್ ಪರ್ವತ ಪ್ರದೇಶಗಳಲ್ಲಿ ದುರಂತಕ್ಕೀಡಾಗುತ್ತೆ ಮತ್ತು ಆ ದುರಂತದಲ್ಲಿ ಹೋಮಿ ಜಹಾಂಗೀರ್ ಬಾಬಾರವರು ಮರಣವನ್ನಪ್ತಾರೆ. ಈ ವಿಮಾನ ದುರಂತಕ್ಕೂ ಕೆಲ ತಿಂಗಳುಗಳ ಹಿಂದೆ ಕಾನ್ಸ್ಟಾಂಟಿನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಅನುಮಾನಾಸ್ಪದ ಸಾವಾಗಿರುತ್ತೆ. ಅದಕ್ಕೂ ಕೆಲ ವಾರಗಳ ಹಿಂದಷ್ಟೇ ಹೋಮಿ ಜಹಾಂಗೀರ್ ಬಾಬಾರವರು ಆಲ್ ಇಂಡಿಯಾ ರೇಡಿಯೋಗೆ ನೀಡಿದ ಸಂದರ್ಶನದಲ್ಲಿ ಭಾರತ ಇನ್ನು 18 ತಿಂಗಳುಗಳಲ್ಲಿ ಅಣುಶಕ್ತಿ ಹೊಂದಿದ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಅಂತ ಹೇಳಿಕೆಯನ್ನು ನೀಡಿರ್ತಾರೆ. ಇದು ಅಮೆರಿಕದ ಅಸಹನೆಗೂ ಕಾರಣವಾಗಿರುತ್ತೆ. ಕಾರಣ, ಪಾಕಿಸ್ತಾನ ಅಮೆರಿಕದ ಮಿತ್ರ ರಾಷ್ಟ್ರವಾಗಿದ್ದು ಭಾರತ ರಷ್ಯಾದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತೆ. 1960ರ ದಶಕದ ಅಮೆರಿಕದ ಸಿಐಎನ ಮುಖ್ಯಸ್ಥ ರಾಬರ್ಟ್ ಕೌಲಿ ಮತ್ತು ಪತ್ರಕರ್ತ ಗ್ರೆಗೋರಿ ಡಗ್ಲಾಸ್ ಎನ್ನುವವರ ಮಧ್ಯೆ ನಡೆದ ಫೋನ್ ಸಂಭಾಷಣೆಯ ಕುರಿತು ರಚಿಸಲಾದ ಪುಸ್ತಕದಲ್ಲಿ ಪತ್ರಕರ್ತ ಡಗ್ಲಾಸ್ ಅವರು ತನ್ನ ಮತ್ತು ಸಿಐಎ ಮುಖ್ಯಸ್ಥ ರಾಬರ್ಟ್ ಕೌಲಿ ಮಧ್ಯೆ ನಡೆದ ಸಂಭಾಷಣೆಯಲ್ಲಿ ಭಾರತ ಮತ್ತು ರಷ್ಯಾದೊಂದಿಗಿನ ಸಂಬಂಧಗಳು, ಶಾಸ್ತ್ರೀಜಿಯವರ ಪಾತ್ರಗಳು, ಭಾರತದ ಅಣುಶಕ್ತಿ ಸ್ವಾವಲಂಬನೆಯಲ್ಲಿ ಹೋಮಿ ಜಹಾಂಗೀರ್ ಬಾಬಾರವರ ಪಾತ್ರದ ಕುರಿತು ಕಾನ್ವರ್ಸೇಷನ್ಸ್ ವಿತ್ ದ ಕ್ರೌ ಎಂಬ ಪುಸ್ತಕದಲ್ಲಿ ಪ್ರಸ್ತಾಪಿಸಿದ್ದಾರೆ. ಈ ಪುಸ್ತಕವು 1996ರಲ್ಲಿ ಬಿಡುಗಡೆಯಾಗಿದ್ದು, ಇದು ಬಾಬಾರವರ ಹತ್ಯೆಯಲ್ಲಿ ಅಮೆರಿಕದ ಸಿಐಎ ಪಾತ್ರದ ಕುರಿತು ಸಂಶಯಗಳೇಳುವಂತೆ ಮಾಡಿದೆ. ಹೋಮಿ ಜಹಾಂಗೀರ್ ಬಾಬಾರವರ ನಂತರ ಭಾರತದ ಅಣುಶಕ್ತಿ ಕೇಂದ್ರದ ಮುಖ್ಯಸ್ಥರಾಗಿ ವಿಕ್ರಮ್ ಸಾರಾಭಾಯಿ ಅವರು ನೇಮಕಗೊಳ್ತಾರೆ. ಇವರ ಅವಧಿಯಲ್ಲಿ ಭಾರತ ತನ್ನ ಮೊದಲ ಉಪಗ್ರಹ ಆರ್ಯಭಟದ ಯಶಸ್ವಿ ಉಡಾವಣೆಯನ್ನು ಸಹ ಮಾಡುತ್ತೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಗಳ ಪಿತಾಮಹ ಅಂತ ವಿಕ್ರಮ್ ಸಾರಾಭಾಯಿ ಅವರನ್ನು ಕರೆಯುತ್ತಾರೆ. ಇವರ ಅವಧಿಯಲ್ಲಿ ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಸ್ಥಾಪನೆಯೂ ಸಹ ಆಗುತ್ತೆ. ಅಷ್ಟೇ ಅಲ್ಲ, ಇವರ ಅವಧಿಯಲ್ಲಿ ದೇಶಾದ್ಯಂತ ಹಲವಾರು ವೈಜ್ಞಾನಿಕ ಸಂಶೋಧನಾ ಮತ್ತು ಅಧ್ಯಯನ ಕೇಂದ್ರಗಳ ಸ್ಥಾಪನೆಗಳು ಕೂಡ ಆಗ್ತವೆ. ಆ ನಂತರ ಒಂದು ದಿನ ಕೆಲಸ ಮುಗಿಸಿ ಮನೆಗೆ ಹೋದ ಅವರು ಮಾರನೆಯ ದಿನ ಹೃದಯಘಾತವಾಗಿ ಮರಣವನ್ನಪ್ತಾರೆ. ಆರೋಗ್ಯಕರವಾಗಿದ್ದ ಅವರಿಗೆ ಹೃದಯಘಾತವಾಗಿದ್ದು ಹಲವು ಸಂಶಯಗಳನ್ನು ಮೂಡಿಸುತ್ತೆ. ಅಂದಿನಿಂದ ಇಂದಿನವರೆಗೂ ಸಹ ಭಾರತದಲ್ಲಿ ಹಲವಾರು ವಿಜ್ಞಾನಿಗಳ ಮತ್ತು ಸಂಶೋಧಕರ ಅನುಮಾನಾಸ್ಪದ ಸಾವುಗಳು ಸಂಭವಿಸಿವೆ. ಹಲವಾರು ಪ್ರಸಂಗಗಳಲ್ಲಿ ಪೊಲೀಸರು ಮತ್ತು ಸರ್ಕಾರಗಳು ಸರಿಯಾದ ತನಿಖೆಗಳನ್ನು ನಡೆಸದೆ ಕೈಚೆಲ್ಲಿದ್ದಾರೆ. 2010ನೇ ಇಸವಿಯ RTI ಮಾಹಿತಿಯೊಂದರ ಪ್ರಕಾರ 15 ವರ್ಷಗಳಲ್ಲಿ ಇಸ್ರೋದಲ್ಲಿ 684 ಸಾವುಗಳು ಸಂಭವಿಸಿವೆ ಹಾಗೂ 2009ರಿಂದ 2013ರವರೆಗೆ 11 ಜನ ಪರಮಾಣು ವಿಜ್ಞಾನಿಗಳು ಅಸಹಜವಾಗಿ ಸಾವನ್ನಪ್ಪಿದ್ದಾರೆ ಎಂದು ಪರಮಾಣು ಶಕ್ತಿ ಇಲಾಖೆ ತಾನು ನೀಡಿರುವ ಮಾಹಿತಿಯಲ್ಲಿ ಹೇಳಿದೆ. 2009ರಲ್ಲಿ ಕೈಗಾ ಅಣುಶಕ್ತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 48 ವರ್ಷ ವಯಸ್ಸಿನ ಲೋಕನಾಥನ್ ಮಹಾಲಿಂಗಂ ಎಂಬ ವಿಜ್ಞಾನಿಯೊಬ್ಬರು ಎಂದಿನಂತೆ ಬೆಳಿಗ್ಗೆ ವಾಕ್ ಮಾಡಲು ಹೋದಾಗ ನಾಪತ್ತೆಯಾಗ್ತಾರೆ. 5 ದಿನಗಳ ನಂತರ ಅವರ ಮೃತದೇಹ ಕಾಳಿ ನದಿಯಲ್ಲಿ ಪತ್ತೆಯಾಗುತ್ತೆ. ಅದಕ್ಕಿಂತ ಕೆಲ ವಾರಗಳ ಹಿಂದೆ ರವಿ ಮೂಳೆ ಎನ್ನುವವರ ಮೃತದೇಹ ಕೈಗಾ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿರುತ್ತೆ. 2010 ಮತ್ತು 2011ರಲ್ಲಿ ವಿಜ್ಞಾನಿಗಳಾದ MIR ಮತ್ತು ಉಮಾರಾವ್ ಎಂಬುವರು ಸಹ ನಿಗೂಢವಾಗಿ ಸಾವನ್ನಪ್ಪಿರ್ತಾರೆ. ಭಾರತದ ಸ್ವದೇಶಿ ನ್ಯೂಕ್ಲಿಯರ್ ಸಬ್ಮೆರಿನ್ INS ಅರಿಹಂತನ ಯೋಜನೆಯಲ್ಲಿ ತೊಡಗಿಸಿಕೊಂಡಿದ್ದ KK ಜೋಶ್ ಮತ್ತು ಅಭಿಷ್ ಶಿವಮ್ ಎಂಬುವವರ ಮೃತದೇಹಗಳು ರೈಲ್ವೆ ಹಳಿಗಳ ಮೇಲೆ ಪತ್ತೆಯಾಗಿರುತ್ತೆ. ಅದಕ್ಕಿಂತ ಮೊದಲು ಅವರುಗಳಿಗೆ ವಿಷ ಪ್ರಾಶನ ಮಾಡಿ ಅವರ ಮೃತದೇಹಗಳನ್ನು ರೈಲ್ವೆ ಹಳಿಗಳ ಮೇಲೆ ತಂದಿಡಲಾಗಿತ್ತು ಅಂತ ವರದಿಗಳಲ್ಲಿ ಹೇಳಲಾಗಿದೆ. 2010 ಮತ್ತು 2012ರಲ್ಲಿ ಟ್ರಾಂಬೆಯ ಅಣುಶಕ್ತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಇಬ್ಬರು ವಿಜ್ಞಾನಿಗಳು ಅವರ ಮನೆಗಳಲ್ಲಿ ನೇಣು ಬಿಗಿದ ಸ್ಥಿತಿಗಳಲ್ಲಿ ಕಂಡುಬಂದಿರುತ್ತಾರೆ. 2010ರಲ್ಲಿ ಟ್ರಾಂಬೆಯ ಅಣುಶಕ್ತಿ ಕೇಂದ್ರದ ರಸಾಯನಶಾಸ್ತ್ರ ಪ್ರಯೋಗಾಲಯದಲ್ಲಿ ಸಹ ಇಬ್ಬರು ಸಂಶೋಧಕರು ನಿಗೂಢವಾಗಿ ಬೆಂಕಿ ಹೊತ್ತಿಕೊಂಡು ಸಾವನ್ನಪ್ಪಿರ್ತಾರೆ. ಆದರೆ ತನಿಖೆಯಲ್ಲಿ ಅಲ್ಲಿ ಬೆಂಕಿ ಹೊತ್ತಿಕೊಳ್ಳುವಂಥ ಯಾವುದೇ ದಹನಕಾರಿ ವಸ್ತುಗಳು ಇರಲಿಲ್ಲ ಅಂತ ಕಂಡುಬರುತ್ತೆ.
ಅಲ್ಲಿ ಮತ್ತೋರ್ವ ವಿಜ್ಞಾನಿ ಮುಂಬೈನ ಅವರ ನಿವಾಸದಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗಿರ್ತಾರೆ. ವರದಿಗಳ ಪ್ರಕಾರ ಅವರ ಕತ್ತು ಹಿಸುಕಿ ಅವರ ಕೊಲೆ ಮಾಡಲಾಗಿತ್ತು ಅಂತ ಹೇಳಲಾಗಿದೆ. ಆದರೆ ಕೊಲೆ ಆರೋಪಿಗಳನ್ನು ಇಂದಿನವರೆಗೂ ಸಹ ಹಿಡಿಯಲು ಸಾಧ್ಯವಾಗಿಲ್ಲ. ನಾವೆಲ್ಲ ನಂಬಿ ನಾರಾಯಣ್ ಅವರ ಬಗ್ಗೆ ಕೇಳಿದ್ದೀವಿ ಅಲ್ವಾ? ಅವರು 1960ರ ದಶಕದಿಂದಲೂ ಸಹ ವಿಕ್ರಮ್ ಸಾರಾಭಾಯ್ ಅವರೊಂದಿಗೆ ಕಿರಿಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. 1994ರಲ್ಲಿ ಅವರ ಮೇಲೆಯೂ ಸಹ ಗೂಢಚಾರಿಕೆಯ ಸುಳ್ಳು ಆರೋಪಗಳನ್ನು ಹೊರಿಸಿ ಬಂಧಿಸಲಾಗಿತ್ತು. 1998ರಲ್ಲಿ ಸಿಬಿಐ ತನಿಖೆಯ ನಂತರ ಅವರ ಮೇಲಿನ ಆಪಾದನೆಗಳೆಲ್ಲವೂ ಸುಳ್ಳು ಎಂದು ಸಾಬೀತಾಗಿ ಸುಪ್ರೀಂ ಕೋರ್ಟ್ ಅವರ ಬಿಡುಗಡೆಗೆ ಆದೇಶ ನೀಡಿತ್ತು. 1988 ಮತ್ತು 89ರಲ್ಲಿ ಭಾರತವು ಮೊದಲ ಬಾರಿಗೆ ಪೃಥ್ವಿ ಮತ್ತು ಅಗ್ನಿ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ನಡೆಸಿತ್ತು. ಆ ಸಂದರ್ಭದಲ್ಲಿ ಕೋಪಗೊಂಡಿದ್ದ ಅಮೆರಿಕ, ಜರ್ಮನಿ, ಫ್ರಾನ್ಸ್, ಬ್ರಿಟನ್, ಜಪಾನ್ ಹಾಗೂ ಇನ್ನಿತರ ಐರೋಪ್ಯ ರಾಷ್ಟ್ರಗಳು ಭಾರತಕ್ಕೆ ತಂತ್ರಜ್ಞಾನವನ್ನು ನೀಡದೆ ನಿರ್ಬಂಧವನ್ನು ಹೇರಿದ್ದವು. ನಂಬಿ ನಾರಾಯಣ್ ಅವರು ಕ್ರಯೋಜೆನಿಕ್ ರಾಕೆಟ್ ತಂತ್ರಜ್ಞಾನದ ಸಂಶೋಧನೆಯ ಮುಖ್ಯ ಸಂಶೋಧಕರಾಗಿದ್ದರು. ಇನ್ನು ಕೆಲ ವರ್ಷಗಳಲ್ಲಿ ಭಾರತವು ಕ್ರಯೋಜೆನಿಕ್ ತಂತ್ರಜ್ಞಾನದಲ್ಲಿ ಪರಿಣಿತಿಯನ್ನು ಸಾಧಿಸುತ್ತಿತ್ತು. ಆದರೆ ಅವರ ಬಂಧನದಿಂದ ಭಾರತ ಕ್ರಯೋಜೆನಿಕ್ ರಾಕೆಟ್ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ ಸಾಧಿಸುವುದು 15 ವರ್ಷಗಳ ಕಾಲ ವಿಳಂಬವಾಗಿತ್ತು. ಇತ್ತೀಚೆಗೆ ಭಾರತ ನಾರಾಯಣ್ ನಂಬಿಯಾರ್ ಅವರ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ಚಂದ್ರಯಾನದಲ್ಲಿ ಬಳಸಿಕೊಂಡು ಯಶಸ್ವಿಯಾಗಿ ಬಾಹ್ಯಾಕಾಶ ನೌಕೆಯ ಉಡಾವಣೆಯನ್ನು ಮಾಡಿದೆ. ಕ್ರಯೋಜೆನಿಕ್ ರಾಕೆಟ್ ಇಂಜಿನ್ಗಳ ತಂತ್ರಜ್ಞಾನವನ್ನು ಉಪಗ್ರಹಗಳನ್ನು ಬಾಹ್ಯಾಕಾಶಗಳಿಗೆ ಹಾರಿಸಲು ಬಳಸಲಾಗುತ್ತಿದ್ದು, ಅಮೆರಿಕ, ರಷ್ಯಾ, ಯುರೋಪ್, ಚೀನಾಗಳಂಥ ಕೆಲವೇ ರಾಷ್ಟ್ರಗಳ ಬಳಿ ಈ ತಂತ್ರಜ್ಞಾನ ಇದೆ. ಭಾರತ ಸ್ವಾವಲಂಬನೆ ಸಾಧಿಸುವುದು ಆ ರಾಷ್ಟ್ರಗಳಿಗೆ ಇಷ್ಟವಿಲ್ಲ. ಅಮೆರಿಕ ಉಪಗ್ರಹಗಳನ್ನು ಉಡಾವಣೆ ಮಾಡುವ ಖರ್ಚಿನ 10% ವೆಚ್ಚದಲ್ಲಿ ಭಾರತವು ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಹಾರಿಬಿಡುತ್ತಿದೆ. ಕಳೆದ ಕೆಲ ವರ್ಷಗಳಿಂದ ಅಮೆರಿಕ ಸಹಿತ ವಿದೇಶಗಳ 100 ಉಪಗ್ರಹಗಳನ್ನು ಭಾರತದಿಂದಲೇ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿರುವುದು ನಮ್ಮೆಲ್ಲರಿಗೂ ತಿಳಿದಿರುವಂಥ ಸಂಗತಿ. ಮತ್ತೆ 2017ರಲ್ಲಿ ಇಸ್ರೋದ ಅಂದಿನ ಡೈರೆಕ್ಟರ್ ಆಗಿದ್ದ ತಪನ್ ಮಿಶ್ರಾ ಅವರ ಹತ್ಯೆಗೆ 2 ಬಾರಿ ವಿಫಲ ಯತ್ನ ನಡೆದಿತ್ತು. ಅವರು ಮಿಲಿಟರಿ ಮತ್ತು ರಕ್ಷಣೆಗೆ ಸಂಬಂಧಪಟ್ಟಂತೆ ಅಪರ್ಚರ್ ರಾಡಾರ್ ಅನ್ನು ನಿರ್ಮಿಸುವುದರಲ್ಲಿ ಪರಿಣಿತಿಯನ್ನು ಹೊಂದಿದ್ದರು. ಆ ಸಮಯದಲ್ಲಿ ಆರ್ಸೆನಿಕ್ ಎನ್ನುವ ವಿಷಪ್ರಾಶನವನ್ನು ಮಾಡಿಸುವ ಮೂಲಕ ಅವರ ಹತ್ಯೆಗೆ ಯತ್ನಿಸಲಾಗಿತ್ತು. ಈ ವಿಷಯವು ತಕ್ಷಣವೇ ಭಾರತೀಯ ಗುಪ್ತಚರಕ್ಕೆ ತಿಳಿದು ಅವರಿಗೆ ಸೂಕ್ತ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ನೀಡಲಾಯಿತು. ಹಾಗೂ 2019ರ ಜುಲೈ ತಿಂಗಳಲ್ಲಿ ಅವರ ಮನೆಯ ಒಳಗೆ ವಿಷಪೂರಿತ ಹಾವುಗಳನ್ನು ಬಿಡುವ ಮೂಲಕ ಮತ್ತೊಮ್ಮೆ ಅವರ ಹತ್ಯೆಗೆ ವಿಫಲ ಪ್ರಯತ್ನವನ್ನು ನಡೆಸಲಾಗಿತ್ತು. 2014ರ ಬಳಿಕ ನರೇಂದ್ರ ಮೋದಿ ಸರ್ಕಾರ ದೇಶದ ಭದ್ರತೆಗಳ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಕಳೆದ 10 ವರ್ಷಗಳಲ್ಲಿ ಒಂದೆರಡು ವಿಫಲ ಯತ್ನಗಳನ್ನು ಬಿಟ್ಟರೆ ವಿಜ್ಞಾನಿಗಳ ಮೇಲೆ ಯಾವುದೇ ಹತ್ಯಾ ಪ್ರಯತ್ನ ನಡೆದ ಯಾವುದೇ ವರದಿಗಳು ದಾಖಲಾಗಿಲ್ಲ. ದೇಶದ ಭದ್ರತೆ ಎಂದರೆ ಮಿಲಿಟರಿಯನ್ನು ಬಲಿಷ್ಠಗೊಳಿಸುವುದು, ಅತ್ಯಾಧುನಿಕ ಯುದ್ಧೋಪಕರಣಗಳನ್ನು ಖರೀದಿಸುವುದು, ತಯಾರಿಸುವುದಷ್ಟೇ ಅಲ್ಲ, ಜೊತೆಗೆ ವಿಜ್ಞಾನಿಗಳ ರಕ್ಷಣೆ, ಅಪರಿಚಿತ ಕಾರ್ಯಾಚರಣೆಗಳು ಸಹ ದೇಶದ ಭದ್ರತೆಯ ವಿಷಯದಲ್ಲಿ ಒಳಗೊಂಡಿರುತ್ತವೆ. ವಿಜ್ಞಾನಿಗಳು, ಸಂಶೋಧಕರು ಈ ದೇಶದ ಸಂಪತ್ತು. ಹಣ ಹೆಂಡವನ್ನು ಹಂಚಿ ಆಮಿಷಗಳನ್ನು ಒಡ್ಡಿ ಯಾರು ಬೇಕಾದರೂ ರಾಜಕಾರಣಿಗಳು, ಮಂತ್ರಿಗಳು ಆಗಬಹುದು. ಆದರೆ ಎಲ್ಲರೂ ವಿಜ್ಞಾನಿಗಳು ಹಾಗೂ ಸಂಶೋಧಕರು ಆಗಲು ಸಾಧ್ಯವಿಲ್ಲ. ಸ್ನೇಹಿತರೆ, ಇದು ನನ್ನ ಆರಂಭಿಕ ಪ್ರಯತ್ನ. ತಪ್ಪುಗಳಿದ್ದಲ್ಲಿ ತಿದ್ದಿಕೊಳ್ಳಲು ಸಲಹೆಗಳನ್ನು ನೀಡಿ. ವಿಷಯ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಚಾರಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಶ್ರೀರಾಮ್.